ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಜ್ವರ ಬಂದು ಇವತ್ತು ನಡೀತಾರೆ RCB ಮತ್ತು DC ಪಂದ್ಯಕ್ಕೆ ನಮ್ಮ RCB ಆಟಗಾರರು ಭರ್ಜರಿ ಭಯಂಕರವಾಗಿ ತಯಾರಿ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳಬೇಕು. ಮೇಯ್ನಾಗಿ ವಿರಾಟ್ ಕೊಹ್ಲಿ, ಕರಣ್ ಶರ್ಮಾ ಮತ್ತು ರಜತ್ ಪಟಿದಾರ್ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿರೋ 3 ಜನ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಬಿಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ಇವತ್ತು RCB ತಂಡ ಗೆಲ್ಲುತ್ತಾ ಡೆಲ್ಲಿ ತಂಡ ಗೆಲ್ಲೋದ ಕಾಣಿಸೋ ಕಮೆಂಟ್ ಮಾಡಿ ಗುರು. ನಾ ಆಲ್ರೆಡಿ ಇವತ್ತು CSK ಅವರು ಸೋಲ್ಬೇಕು, ನಮ್ಮ RCB ಅವ್ರಿಗೆ ಗೆಲ್ಲಬೇಕು ಅಂತ ಹೇಳಬೇಕು. ಆಗ RCB ತಂಡಕ್ಕೆ CSK ಗೆದ್ದು ನಮಗೆ ಚಾನ್ಸ್ ಇರುತ್ತೆ ಅಂತ ಹೇಳಬೇಕು. ಅದ್ರ ಬಗ್ಗೆ ನೋಡೋಣ ಅಂತ ಹೇಳಬೇಕು. ಮೊದಲು ನಾವು ಗೆಲ್ಲಬೇಕು ಮತ್ತು ನೆಟ್ ಮ್ಯಾಟ್ರ್ ಆಗುತ್ತೆ. ಈ ವರ್ಷ ತುಂಬಾ ಕ್ರೂಷಲ್ ಆಗುತ್ತೆ. ನೆಟ್ ಮೇಲೆ ಎಲ್ಲ ತಂಡಗಳು ನಿಂತ್ಕೊಳ್ಳೋದು ಅಂತ ನಂಗೊಂದು ಅನ್ಸುತ್ತೆ ಅಂತ ಹೇಳಬೇಕು. 4 ತಂಡಗಳು ಮಾತ್ರ 14 ಪಾಯಿಂಟಲ್ಲಿ ಬಂದು ನಿಂತ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಹೇಳಬೇಕು. ನೀವೇಂದ್ರ ಕಾಣಿಸೋ ಕಮೆಂಟ್ ಮಾಡಿ ಗುರು. ಇವತ್ತು RCB ತಂಡ ಡೆಲ್ಲಿ ಇರೋದಾಗ ಗೆಲ್ಲಲೇಬೇಕು. ಗೆಲ್ತಾರೆ ನಂಗೊಂದು ತುಂಬ ನಂಬಿಕೆ ಇದೆ ಅಂತ ಹೇಳಬೇಕು. ಪಟಿದಾರ್ ಅವರು ಯಾವ ರೀತಿ ಆಟ ಆಡ್ರಪ್ಪ ಅಂತಂದರೆ ಗುರು, ಪಟಿದಾರ್ ಅವರು ಬೆಂಕಿ ಆಟ ಆಡಿದೆ ಅಂತ ಹೇಳಬೇಕು. ಸಲ 50 ನೋಡಿದ್ರೆ 55 ಔಟ್ ಆಗೋದು ಅಂತ ಹೇಳಬೇಕು. ಆದರೆ ಇವಾಗ 41 ಬಾಲ್ ಆಡಿ 84 ರನ್ ಹೊಡೆದಿದ್ದಾರೆ ಅಂತ ಹೇಳಬೇಕು. ನಮ್ಮ ರಜತ್ ಪಟಿದಾರ್ ಅಂತ ಹೇಳಬೇಕು. ಇದೇ ಫಾರ್ಮ್ನ ಕಂಟಿನ್ಯೂ ಮಾಡಲಿ ಅಂತ ಭಾಷಣ ಗುರು. 6 6 ಮತ್ತು 6 4 ಇತ್ತು ಅಂತ ಹೇಳಬೇಕು. ಈಕ್ವಲ್ ಬರೀ ಬೌಂಡ್ರಿಸಲ್ಲಿ ಡೀಲ್ ಮಾಡ್ತಿರೋ ರಜತ್ ಪಟಿದಾರ್ ಅಂತ ಹೇಳಬೇಕು. ಇನ್ನು ಕರಣ್ ಶರ್ಮಾ ಅವರು 3 ವಿಕೆಟ್ನ ಕಿತ್ತಾರೆ ಅಂತ ಹೇಳಬೇಕು. ಮತ್ತು 22 ರನ್ ಕೂಡ ಹೊಡೆದ್ರು ಅಂತ ಹೇಳಬೇಕು. 3 ವಿಕೆಟ್ ಕಿತ್ತಿ 24 ರನ್ ಕೊಟ್ಟಿದ್ರು ಅಂತ ಹೇಳಬೇಕು. ಇವರು 22 ರನ್ ಹೊಡೆದ್ರು ಅಂತ ಹೇಳಬೇಕು. ಗೊತ್ತಿರ್ಬೋದು, ಕರಣ್ ಶರ್ಮಾ ಅವರು ಕೂಡ ಬ್ಯಾಟಿಂಗ್ ಆಡ್ತಾ ಅಂತ ಹೇಳಬೇಕು. ಅವರು ವಿಕೆಟ್ ರನ್ ಕೊಡ್ತಾರೆ, ವಿಕೆಟ್ ಅಂತ ಹೇಳಬೇಕು. ತುಂಬ ಕ್ರೂಷಲ್ ಆಗುತ್ತೆ ಅಂತ ಹೇಳಬೇಕು. ಕರಣ್ ಶರ್ಮಾ ಅವರು ಇವತ್ತು ಇದ್ದೇ ಇರ್ತಾರೆ ಅಂತ ಹೇಳಬೇಕು ಪ್ಲೇಯಿಂಗ್ ಲೈನಲ್ಲಿ. ಅದ್ರ ಬಗ್ಗೆ ನೋಡೋದು ಹೇಳಬೇಕು. ಇನ್ನು ವಿರಾಟ್ ಕೊಹ್ಲಿ ಅವರು 68 ರನ್ ನೋಡ್ರು ಅಂತ ಹೇಳಬೇಕು. ಕೇವಲ 31 ಬಾಲ್ಗೆ 68 ರನ್ ಹೊಡೆದು ಔಟರ್ ಅಂತ ಹೇಳಬೇಕು. ಇದರಲ್ಲಿ 2 6 ಮತ್ತು 5 4 ಇತ್ತು ಅಂತ ಹೇಳಬೇಕು. ಚೆನ್ನಾಗಿ ಆಟ ಆಡಿದ್ರು ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಇವತ್ತು ಪ್ಲೇಯಿಂಗ್ ಲೈನಲ್ಲಿ ವಿಜಯ್ ವೈಶಾಖ್-ಕುಮಾರ್ ಅವರು ಒಳಗೆ ತರಬೇಕು, ಫರ್ಗ್ಯೂಸನ್ ಜಾಗದಲ್ಲಿ ಅಂತ ಹೇಳ್ತೀನಿ. ಮತ್ತು ಗ್ಲೆನ್ ಮ್ಯಾಕ್ಸ್ ಅವರು ಕೂಡ ಒಳಗೆ ಬರಬೇಕು ಅಂತ ಹೇಳ್ತೀನಿ ಗುರು. ಯಾಕಂದರೆ ಡೆಬ್ಯೂ ಮಾಡಿದ್ದು ವಿಜಯ್ ವೈಶಾಖ್ ಅವರು ಡೆಲ್ಲಿ ಇರೋದು ಅಂತ ಹೇಳಬೇಕು. ಮ್ಯಾಚ್ ಗೆಲ್ಸ್ಕೊಳಕ್ಕೆ ಕೊಟ್ಟರು. ಅವ್ರಿಗೆ ಒಂಥರ ನಂಬಿಕೆ ಇರುತ್ತೆ. ಮತ್ತು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಆಗಿರೋದ್ರಿಂದ ಸ್ಲೋ ರನ್ ತುಂಬ ಉಪಯೋಗ ಬರುತ್ತೆ ಅಂತ ಹೇಳ್ತೀನಿ ಗುರು. ನೀವೇಂದ್ರೆ ಕಾಣಿಸೋ ಕಾಲ್ ಮಾಡಿ. ಸಿಗೋಣ ಎಷ್ಟು ಹೇಳ್ತಾಳೆ. ಬಾಯ್.